ನಾವು ನೆಕ್ಸ್ಟ್ ಚೆಕ್ ಮಾಡಿಕೊಂಡಾಗ ನೋಡಿ, ಒಮ್ಮೆ ಒಬ್ಬ ವ್ಯಕ್ತಿ ಇಂಥ ಕೇಸ್ಗಳಲ್ಲಿ ತಗಲು ಹಾಕ್ಕೊಂಡಾಗ ಅದೇ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬೇರೆ ಕೇಸ್ಗಳು ಓಪನ್ ಆಗ್ತವೆ ಅನ್ನೋದಕ್ಕೆ ಇದು ಇನ್ನೊಂದು ತಾಜಾ ಉದಾಹರಣೆ. ಇದು ನಿಮಗೆಲ್ಲ ನೆನಪಿರಲಿ, ಈ ಮೊದಲ ಸಲ ಅಂತ ಒಂದು ಸಿನಿಮಾ ಬಂದಿತ್ತು. ಮೊದಲ ಸಲ ಅಂತ ಸಿನಿಮಾ ಬಂದಿತ್ತು. ಅದರ ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ಅಂತ. ಈ ಮಲ್ಲಿಕಾರ್ಜುನ್ ಇದ್ದಾರಲ್ಲ, ಈ ಮಲ್ಲಿಕಾರ್ಜುನ್ ಆನಂತರ ಕಾಲಾನಂತರದಲ್ಲಿ ದರ್ಶನ್ ಅವರ ಮ್ಯಾನೇಜರ್ ಆಗಿ ಸೇರಿಕೊಳ್ತಾರೆ. ಇನ್ನೊಂದು ಭಯಾನಕ ಕೇಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ ಇದು. ಒಂದೊಂದಾಗಿಯೇ ಇದೇ ನಟ ದರ್ಶನ್ಗೆ ಕೇಸ್ಗಳು ಸುತ್ತಕೊಳ್ತಾ ಇವೆ. ಈ ಮೊದಲ ಸಲ ಪ್ರೊಡ್ಯೂಸರ್ ಏನಾದ್ನಪ್ಪ, ಯಾರಿಗಾದರೂ ಗೊತ್ತಾ? ಅಪ್ಪಿತಪ್ಪಿ ಗೊತ್ತಿದ್ದರೆ TV5ನ ದೂರವಾಣಿ ಸಂಖ್ಯೆಗೆ ಈಗಲೇ ಕಾಲ್ ಮಾಡಿ. ಇಂಥ ಕಡೆ ಇದರ ಸ್ವಾಮಿಯವರು, ಮಲ್ಲಿಕಾರ್ಜುನ್ ಅವರು, ನಾವು ನೋಡಿದ್ದೀವಿ, ನಾವು ಮಾತಾಡಿಸ್ತಾ ಇದ್ದೀವಿ, ಇಲ್ಲಿದ್ದಾರೆ ಅಂತ ನೀವಾದರೂ ಕರೆ ಮಾಡಿ ನಮಗೆ. ಇಲ್ವಾ, ಮಲ್ಲಿಕಾರ್ಜುನ್ ಅವರೇ ನೀವೆಲ್ಲಿದ್ದರೂ ಸರಿ, ನೀವು ನಮ್ಮ ಚಾನಲ್ಗೆ ಕಾಲ್ ಮಾಡಿ, ನೀವೆಲ್ಲಿದ್ದರೂ ಸರಿ. ಯಾಕಂತ ಹೇಳಿದ್ರೆ ಇದೇ ಮಲ್ಲಿಕಾರ್ಜುನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಬಿಯಸ್ ಕಾರ್ಪಸ್ ಆಗಿದೆ. ತಂದು ನಿಲ್ಲಿಸಿ ಅವ್ರನ್ನ ಮುಂದೆ, ಅವರೆಲ್ಲ ಕಾಣಿಸ್ತಾ ಇಲ್ಲ ಅಂತ. ಯಾಕೆ ನಾಪತ್ತೆ ಆದರೂ ಮಲ್ಲಿಕಾರ್ಜುನ್, ಏನು ವಿಷಯ ಅಂತ ನೋಡಿದ್ರೆ, ಇದೇ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮೇಲೆ ಬಂದಂಥ ಆರೋಪ ಏನು ಅಂದರೆ 2 ಕೋಟಿ ನಾಪತ್ತೆ ಪ್ರಕರಣಕ್ಕೂ ಇವ್ರಿಗೂ ಸಂಬಂಧ ಇದೆ ಅಂತ. ದರ್ಶನ್ ಮಾಜಿ ಮ್ಯಾನೇಜರ್ 2 ಕೋಟಿ ರೂಪಾಯಿ ದರ್ಶನ್ ಅವ್ರು ಬಿಡ್ತಾರಾ? ಪ್ರಶ್ನೆ ಇರಲಿ. ದರ್ಶನ್ ಮ್ಯಾನೇಜರು ಯಾವುದೋ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 crore 2 ಕೋಟಿ ಹಣವನ್ನು ತೆಗೆದುಕೊಂಡು ಮಾಯ ಆಗಿಬಿಟ್ರು ಅಂತ. ಅವತ್ತಿನಿಂದ ದರ್ಶನ್ರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಸಿಕ್ಕಿಲ್ಲ. ಹುಡುಕಾಟ ನಡೀತಾ ಇದೆ, ಕೇಸ್ಗಳು ಆಗಿದೆ, ಕೋರ್ಟಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಅಂತ ಕೂಡ ಹೇಳಿದ್ದಾಯಿತು. ಆದರೆ ಇವತ್ತಿನವರೆಗೂ ಈ ಮಲ್ಲಿಕಾರ್ಜುನ್ ಏನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಈ ಕೇಸ್ ಈಗ ಓಪನ್ ಆಗ್ತಾ ಇದೆ. ದರ್ಶನ್ ಹೇಳಿ ನೀವು ಎಲ್ಲಿ ಮಲ್ಲಿಕಾರ್ಜುನ್ ಅಂತ ಕೇಳ್ತಾರೆ. ಈಗ ಅಲ್ವಾ ಶುರು ಆಗಿರ್ಬೇಕು ಇಷ್ಟೊತ್ತಿಗೆ ದರ್ಶನ್ ಅವರ ವಿಚಾರಣೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾನು ನಿಮ್ಮನ್ನು ಜನಗಳು ಕೇಳ್ಕೊಳ್ತಾ ಇದ್ದೀನಿ. ಯಾರೇ ಈ ವ್ಯಕ್ತಿ ನೋಡಿದ್ದರೂ ಕೂಡ, ಕರ್ನಾಟಕ ಲಿಮಿಟ್ಸಲ್ಲೋ, ಇಂಡಿಯಾ ಲಿಮಿಟ್ಸಲ್ಲೋ, ಬೇರೆ ದೇಶದಲ್ಲೋ ನಮಗೆ ಗೊತ್ತಿಲ್ಲ. ಈ ವ್ಯಕ್ತಿ ನಾನು ಕಣ್ಣಾರೆ ಕಂಡಿದ್ದೀನಿ, ಮೊನ್ನೆ ನೋಡಿದೆ, 1 ತಿಂಗಳಲ್ಲಿ ನೋಡಿದೆ, 2 ತಿಂಗಳಲ್ಲಿ ನೋಡಿದೆ ಅಂತ ಇದ್ದರೆ ಮೊದಲು ನಿಮ್ಮ ಸಮೀಪದ ಸ್ಟೇಷನ್ಗೆ ಮಾಹಿತಿ ಕೊಡಿ ಇದ್ರ ಬಗ್ಗೆ. ಕಾರಣ ಈ ವ್ಯಕ್ತಿ ಕಾಣಿಸ್ತಾ ಇಲ್ಲ. ದರ್ಶನ್ ಎಕ್ಸ್ ಮ್ಯಾನೇಜರ್, ತೀರಾ ವಯೋವೃದ್ಧ ಅಲ್ಲ, ಏನೋ ಕಾಣೆ ಆಗಿಬಿಟ್ಟಿದ್ದಾರೆ, ಎಲ್ಲೋ ಹಾಳಾಗೋಗ್ಬಿಟ್ಟಿದ್ದಾರೆ, ಏನೋ ಆಗಿಬಿಟ್ಟಿದ್ದಾರೆ, ಏನೂ ಇಲ್ಲ, ಗಟ್ಟಿಮುಟ್ಟಾಗಿದ್ದಂಥ ಮನುಷ್ಯ. 2 ಕೋಟಿ ರೂಪಾಯಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಮಲ್ಲಿಕಾರ್ಜುನ್ ಕಾಣಿಸ್ತಾ ಇಲ್ಲ. ಈ ಕೇಸ್ ಇದೀಗ ಓಪನ್ ಆಗ್ತಾ ಇದೆ. ಮೊದಲ ಸಲ ನಿರ್ಮಾಪಕರಿದ್ದಾರಲ್ಲ, ಅವರು ಕಾಣಿಸ್ತಾ ಇಲ್ಲ. ಆ 2 ಕೋಟಿ ಎಲ್ಲಿ ಹೋಯಿತು ಗೊತ್ತಿಲ್ಲ. ಪ್ರೇಮ ಬರಹ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಆಗಿದ್ದರು ಮಲ್ಲಿಕಾರ್ಜುನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಮಲ್ಲಿಕಾರ್ಜುನ್ ನಡುವೆ ಒಂದು ವೈಮನಸ್ಸು ಬೆಳೆದಿತ್ತು, ಸಿಟ್ಟಿತ್ತು ಅಂತ. ದರ್ಶನ್ ಏನೋ ಮಾಡಿಬಿಟ್ರಾ? ನಾವು ಹೇಳ್ತಾ ಇಲ್ಲ, ವಿ ಆರ್ ನಾಟ್ ಕ್ಲೈಮಿಂಗ್ ದಟ್ ಥಿಂಗ್. ನೋ, ವಿ ಆರ್ ನಾಟ್ ಟೆಲಿಂಗ್ ದಟ್ ಥಿಂಗ್ ಆಲ್ಸೋ. 7-8 ವರ್ಷಗಳಿಂದ ಅಥವಾ 5-6 ವರ್ಷಗಳಿಂದ ಅಂತ ಅಂದ್ಕೊಳ್ಳಿ, ಇರಲಿ, ಒಟ್ಟಲ್ಲಿ ಈ ಮನುಷ್ಯ ಕಾಣಿಸ್ತಾ ಇಲ್ಲ ರೀ. ಎಲ್ಲಿ ಹೋದರೂ ಗೊತ್ತಿಲ್ಲ. ನಿಮ್ಗೆ ಯಾರಿಗೆ ಗೊತ್ತಿದ್ರು, ತುಂಬ ಪೊಲೀಸ್ ಠಾಣೆಗೆ ಬೇಕಾಗಿರತಕ್ಕಂಥ ವ್ಯಕ್ತಿ. ಉಸಿರಾಡ್ತಾ ಇದ್ರು ಹೇಳಿ, ಉಸಿರಾಡದೇ ಇದ್ದರೂ ಮಾತಾಡಿ, ಅವ್ರ ಬಗ್ಗೆ ಗೊತ್ತಿದ್ರು, ಯಾರಿಗಾದರೂ ಗೊತ್ತಿದ್ರು ಸರಿ, ನಾನು ಅದನ್ನು ಹೇಳ್ತೀನಿ. ಇಮ್ಮಿಡಿಯೇಟಾಗಿ ಇದನ್ನು ಗಿರೀಶ್ ನಾಯಕ್ ಅವ್ರಿಗೆ ತಿಳಿಸೋಣ. ಇವ್ರು ಏನಾದರೂ ಅಂತಲೇ ಗೊತ್ತಿಲ್ವಲ್ರಿ. ಅಂದರೆ ಒಬ್ಬ ಮನುಷ್ಯ ಒಂದು ಸಿನಿರಂಗದಿಂದ ನಿಗೂಢವಾಗಿ ಕಣ್ಣುಮರೆ ಆಗಿಬಿಡ್ತಾನೆ ಅಂದರೆ ಅವ್ರ ಬಗ್ಗೆ ಯಾರಿಗಾದ್ರೂ ಒಂದು ಕಾಳಜಿ ಬೇಕಲ್ವೇ? ಎಲ್ಲಿ ಹೋದ್ರು ಇವರು? ಏನಾದರೂ 2 ಕೋಟಿ ಕೇಸ್ ಬಂತಪ್ಪ ಇವ್ರ ಮೇಲೆ, ಈ ಥರ 2 ಕೋಟಿ ತೊಗೊಂಡು ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂಥೇಳಿ. ಹ್ಯಾಂಡಲ್ ಮಾಡಿದ್ದು ಕಾನೂನ, ಪೊಲೀಸ್ ಠಾಣೆನ, ಅಥವಾ ದರ್ಶನ್ ಆ್ಯಂಡ್ ಟೀಮ್ ಹ್ಯಾಂಡಲ್ ಮಾಡಿಬಿಟ್ರ ಇವ್ರನ್ನ ಅಂತ? ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಇದು ಗೊತ್ತಾಗಬೇಕು. ದರ್ಶನ್ ಅವರ ಮ್ಯಾನೇಜರ್ ಇವರು, ಎಕ್ಸ್ ಮ್ಯಾನೇಜರ್. 2 ಕೋಟಿ ರೂಪಾಯಿಗಳ ಕೇಸಲ್ಲಿ ದರ್ಶನ್ ಅವರ ಒಂದು ಕಾಲದ ಮ್ಯಾನೇಜರ್ ನಾಪತ್ತೆ. ಇವರೇ ಮಲ್ಲಿಕಾರ್ಜುನ್ ಅಂತ. ನಿಮಗೆ ಯಾರ ಬಳಿ ಮಾಹಿತಿ ಇದ್ದರೂ ಕೂಡ ಇಮ್ಮಿಡಿಯೇಟಾಗಿ ಬೇಕಾಗಿದೆ. ಈ ಕೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಮನುಷ್ಯ ಕಾಣಿಸ್ತಾ ಇಲ್ಲ. ಭಾರತದ ಕಾನೂನು ವ್ಯವಸ್ಥೆ ಪ್ರಕಾರ ಅವರ ಬಳಿಯಿಂದ 2 ಕೋಟಿ ವಸೂಲಿ ಮಾಡೋ ಕೆಲಸ ಆಯಿತಾ? ಬಂದಿಲ್ಲ. ಇವತ್ತರೆಗೂ 2 ಕೋಟಿ ಏನಾಯಿತು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ರೀ. ಹಾಗಾದರೆ ದರ್ಶನ್ ಏನು 2 ಕೋಟಿ ತಾನೇ ಹೋಗಲಿ ಬಿಡಿ ಅಂತ ಬಿಟ್ಬಿಟ್ಟಿದ್ದಾರಾ ದರ್ಶನ್ ಆ್ಯಂಡ್ ಟೀಮ್? ಸರಿ, ವಸೂಲಿ ಮಾಡಿದ್ರಾ ಹೇಳಿ. ವಸೂಲಿ ಮಾಡಿದ್ನ ಮಲ್ಲಿಕಾರ್ಜುನ್ ಇರಬೇಕಲ್ಲ. ಸರಿ, ವಸೂಲಿ ಮಾಡಿಲ್ವಾ? ಎಲ್ಲಿ ಮಲ್ಲಿಕಾರ್ಜುನ್? ಪೊಲೀಸರಾದರೂ ನಿಲ್ಲಿಸ್ಬೇಕು ತಂದು, ಇಲ್ಲ ಮನುಷ್ಯ ಆದರೂ ನಾನು ಇಂಥ ಕಡೆ ಇದೀನಪ್ಪ ಅಂತ ಬಂದು ಹೇಳಬೇಕು. ಅಂಥದ್ದೇನೂ ಇಲ್ವಲ್ಲ. 2 crore ಮ್ಯಾಟರ್ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾನ. ಎಷ್ಟು ವರ್ಷ? ಕೋರ್ಟ್ ಕೇಳುತ್ತೆ, ಬಂಧಿ ಪ್ರತ್ಯಕ್ಷೀಕರಣ ಸಾಕ್ಷಿ, ಹೆಬಿಯಸ್ ಕಾರ್ಪಸ್ ತಂದು ನಿಲ್ಲಿಸಿ ಅಂತ. ನಿಲ್ಲಿಸ್ಬೇಕಲ್ಲ ಪೊಲೀಸರು ನಿಲ್ಲಿಸಿಲ್ಲ. ಆ ಮನುಷ್ಯ ಯಾರ ಜೊತೆ ಆದರೂ ಮಾತಾಡಿದ್ದಾನ ಅಂತ ನೋಡಿದ್ರೆ ಆ ಉದಾಹರಣೆಗಳು ಇಲ್ಲ.
ಯಾವುದಾನ ಊರಲ್ಲಿದ್ದಾನ ಒಂದು 7-8 ವರ್ಷ ಆದಮೇಲೆ ಚೆಕ್ ಮಾಡೋಣ ಅಂದರೆ ಆ ಮನುಷ್ಯ ಅಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಮನುಷ್ಯ ಎಲ್ಲಿ? ಹೇಗೆ ಹ್ಯಾಂಡಲ್ ಆಗಿದೆ? ಭಾರತೀಯ ಕಾನೂನು ವ್ಯವಸ್ಥೆಯ ಪ್ರಕಾರ ಈ ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಪತ್ತೆ ಆಗಬೇಕಾ, ಅಥವಾ ಅವರಿಂದ ಅಕಸ್ಮಾತ್ ಮೋಸ ಆಗಿದ್ದರೆ, 2 ಕೋಟಿ ಮೋಸ ಮಾಡಿದರೆ, ತಿಂದಿದ್ರೆ, ಅದನ್ನು ದರ್ಶನ್ ಅವ್ರಿಗೆ ಅವ್ನು ಕೊಟ್ಟಿದ್ದರೆ, ಕೊಡದೇ ಇದ್ದರೆ ಕೋರ್ಟ್ ಇದೆ, ಪೊಲೀಸ್ ಠಾಣೆ ಇದೆ. ಎಲ್ಲಿ ಹಾಗಾದರೆ ಈ ಮನುಷ್ಯ? ದರ್ಶನ್ ಇವರ ಬಳಿ ಇರ್ತಕ್ಕಂಥ 2 ಕೋಟಿ ಹಣ ಬಿಟ್ಟುಬಿಟ್ರೆ ಹಾಗಾದ್ರೆ ಆಯ್ತಪ್ಪ, ಮಾಫ್ ಮಾಡಿದರೆ ಮಲ್ಲಿಕಾರ್ಜುನ್ ಎಲ್ಲಿ? ಮಾಡದೇ ಇದ್ದರೆ, ವಸೂಲಿನೇ ಮಾಡಿಲ್ಲ ನಾನು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಎಲ್ಲಿ? 2 ಕೋಟಿ ಹಣವನ್ನು ಇಷ್ಟು ದಿನಗಳ ಕಾಲ ಯಾವುದೇ ವ್ಯಕ್ತಿ ಬಿಟ್ಟುಬಿಟ್ಟು ಸುಮ್ಮನಾಗ್ಬಿಡ್ತಾರಾ? ಎಲ್ಲಿಗೆ ಬಂತು ಹೆಬಿಯಸ್ ಕಾರ್ಪಸ್ ಅರ್ಜಿ ಕಥೆ? ಗೊತ್ತಿಲ್ಲ ನಮಗಿದು. ಸೊ ಹಾಗಾಗಿ ಇಡೀ ವಿಚಾರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದರ ಬಗ್ಗೆ ನೋಡಿ, ಇನ್ನೂ 2-3 ಪ್ರಕರಣ ಇದೆ, ಆಮೇಲೆ ಮಾತಾಡ್ತೀನಿ ನಾನು ಅದರ ಬಗ್ಗೆ. ಒಂದೊಂದೇ ಪ್ರಕರಣ ಇಲ್ಲಿ ಮಲ್ಲಿಕಾರ್ಜುನ್ ಬಗ್ಗೆ ಓಪನ್ ಆಗ್ತಾ ಇದೆ. ಈಗಾಗಲೇ ವಿಚಾರಣೆ ಶುರುವಾಗಿರಬೇಕು. ದರ್ಶನ್ ಸಿಕ್ಕಾಕೊಂಡಿರ್ತಕ್ಕಂಥ ಚಕ್ರವ್ಯೂಹ ಇದೆಯಲ್ಲ, ಚಕ್ರವ್ಯೂಹ, ಅಭಿಮನ್ಯುಗೆಲ್ಲ ಕೇಳ್ತೀವಿ, ಹೋಗೋದು ಗೊತ್ತಿತ್ತಂತೆ, ಬರೋದು ಗೊತ್ತಿರಲ್ವಂತೆ ಅಭಿಮನ್ಯುಗೆ ಅಂತ. ಈ ಚಕ್ರವ್ಯೂಹ ಹೋಗೋದು ಗೊತ್ತಾಗ್ತಾ ಇಲ್ಲ, ಬರೋದು ಗೊತ್ತಾಗ್ತಾ ಇಲ್ಲ. ಆ ತರಹದ ಚಕ್ರವ್ಯೂಹದ ಸುಳಿಯಲ್ಲಿ ದರ್ಶನ್ ಸದ್ಯ ಸಿಕ್ಕಾಕೊಂಡಿದ್ದಾರೆ. ಒಂದೊಂದೇ ಕೇಸ್ಗಳು. ವಿನಯ್, ಇನ್ನೊಂದು ಕೇಸಲ್ಲಿ ವಿನಯ್ ಕೂಡ, ಆ ಶೆಡ್ಡು ಎಷ್ಟು ಕುಖ್ಯಾತಿ ಅನ್ನೋದಕ್ಕೆ ವಿನಯ್ ಇನ್ನೊಂದು ಕೇಸು ಕೂಡ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.